ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಸಿಗ್ತಾ ಇದೆ ನಿಮಗೆ. ಇವತ್ತು ಇಲ್ಲಿ ನಾಗ ದೇವರಿಗೆ ಹಾಲು ಎರಿತಾ ಇದ್ದೀವಿ. ನಮ್ಮ ಮನೆಯಿಂದ 1 ನಿಮಿಷದ ದಾರಿ ಇದೆ ಅಷ್ಟೇ, ನಡ್ಕೊಂಡು ಬಂದರೆ ಆಗತ್ತೆ. ಇಲ್ಲಿ ನೋಡಿ ನಾಗಬನ, ಇದು ಸ್ವಲ್ಪ ಕಾಡಿದೆ, ಕಾಡೊಳಗಡೆ ಬಂದುಬಿಟ್ಟು ನಾಗ ದೇವರು ನೆಲೆಸಿದ್ದಾರೆ. ಇಲ್ಲಿ ನೋಡಿ ಮೇಲ್ಗಡೆ ಈಗ ಮಳೆ ಬರುತ್ತೆ ಅಂತ ಹೇಳಿ ಮೇಲ್ಗಡೆ ಆ ಥರ ಪಾಟ್ ಎಲ್ಲ ಹಾಕಿದ್ದಾರೆ. ಹಾಗೆ ನಾನು ಮತ್ತು ಧ್ರುವಿನ ಅಮ್ಮ ಬಂದಿದ್ದೀವಿ ನಾಗದೇವರಿಗೆ ಹಾಲು ಎರಿಲಿಕ್ಕೆ ಅಂತ. ಹಾಗೆ ಭಟ್ರು ಕೂಡ ಬಂದರು. ಇಲ್ಲಿ ಬಂದುಬಿಟ್ಟು ಭಟ್ರೆ ಹಾಲು ಎರೆಯೋದು. ನಾವು ಮನೆಯಿಂದ ಹಾಲು ತೊಗೊಂಡು ಹೋಗಿರ್ತೀವಿ. ಹಸಿ ಹಾಲು ಕಾಯಿಸಬಾರ್ದು. ಹಸಿ ಹಾಲು ಒಂದು ಕ್ಯಾನಲ್ಲಿ ಹಾಕ್ಕೊಂಡು ಹೂವು ಮತ್ತು ಅದು ಚುರುಮರಿ ಸಿಗುತ್ತೆ ನೋಡಿ ಅದು, ಆಮೇಲೆ ಕೊಬ್ಬರಿ, ತೆಂಗಿನಕಾಯಿ ತೊಗೊಂಡು ಹೋಗ್ತೀವಿ. ಇದೆಲ್ಲ ಪೂಜೆಗೆ ಬಂದಿರೋ ಸಾಮಾನೆಲ್ಲ ತೊಗೊಂಡು ಹೋಗ್ತೀವಿ. ಇಲ್ಲಿ ತೊಗೊಂಡು ಹೋದರೆ 2 ಬೊಂಡ ತೊಗೊಂಡು ಹೋಗ್ತೀವಿ. ಬೊಂಡ ಅಂದರೆ ಎಳ್ನೀರು ತೊಗೊಂಡು ಹೋಗ್ತೀವಿ. ಅಲ್ಲಿ ಬಂದುಬಿಟ್ಟು ನಾವೇನು ಮುಟ್ಲಿಕ್ಕಿಲ್ಲ. ಅಲ್ಲಿ ಅವರೇ ಭಟ್ರೆ ಎಲ್ಲ ಇದು ಮಾಡ್ತಾರೆ. ಭಟ್ರು ಬಂದುಬಿಟ್ಟು ಒಂದು ಸೈಡು ಕೆಲವರು ನಿಂತಿದ್ದಾರಲ್ಲ ನೋಡಿ, ಕೆಲವರು ಕಾಯೆಲ್ಲ ಸುಲಿದು, ಬೊಂಡಕಾಯಿ ಸುಲಿದು ಕೊಡ್ತಾರೆ. ಅವರು ನೋಡಿ ಒಂದು ಹಾಲೆಲ್ಲ ತೊಗೊಂಡೋಗಿ, ಎಲ್ಲರೂ ನಾವು ಹಾಲು ತೊಗೊಂಡು ಹೋಗಿರ್ತೀವಲ್ಲ, ಅಲ್ಲಿ ಕ್ಯಾನ್ ಇಟ್ಟಿದ್ದಾರೆ ನೋಡಿ, ಸ್ಟೀಲಿನ ಕ್ಯಾನು. ಆ ಕ್ಯಾನಿಗೆಲ್ಲ ಹಾಕ್ತಾರೆ. ಭಟ್ರೆ ಬಂದುಬಿಟ್ಟು ಅದನ್ನು ಫುಲ್ಲು ದೇವರಿಗೆ ಹಾಲು ಎರಿತಾರೆ. ಹಾಲು ಎರೆದಾದ್ಮೇಲೆ ಎಲ್ಲ ಹಾಲು ಮುಗಿದಾದ್ಮೇಲೆ ನೋಡಿ, ಇಲ್ಲಿ ಸೈಡ್ ಬುಟ್ಟಿ ಎಲ್ಲ ಎಲ್ಲರೂ ತೊಗೊಂಡು ಹೋಗಿದ್ದು ಬೊಂಡ, ಅದು ಎಳ್ನೀರಿನ ಕಾಯಿ ಮತ್ತು ಒಂದು ಸೈಡ್ ಕಾಯಿ ಇಟ್ಟಿದ್ದಾರೆ. ಆ ಬೊಂಡಕಾಯಿ ಬಂದುಬಿಟ್ಟು ಕೆಲವರು ಈ ಥರ ಮೇಲ್ಗಡೆದು ಕೊಚ್ಚಿ ಕೊಡ್ತಾ ಇದ್ದಾರೆ ಕತ್ತಿಯಿಂದ. ಇನ್ನೊಬ್ಬರು ಬಂದುಬಿಟ್ಟು ಭಟ್ರ ಕೈಯಲ್ಲಿ ಕೊಡ್ತಾರೆ. ಭಟ್ರು ಬಂದು ಅದನ್ನು ನಾಗ ದೇವರಿಗೆ ಹಾಲನ್ನು, ಬೊಂಡಕಾಯಿ ನಿಂದಿಯಲ್ಲ ಅದನ್ನು ಎಳ್ನೀರಿಂದು ಬಂದುಬಿಟ್ಟು ಹಾಲು ಹಾಕ್ತಾರೆ. ಅದಾದಮೇಲೆ ಹಾಲುದು ಹಾಕೋದಾಯಿತು ಮತ್ತು ಬೊಂಡಕಾಯಿ ನೀರು ಹಾಕೋದಾಯಿತು. ಇಲ್ಲಿ ನೋಡಿ ದೇವರಿಗೆ ಹೂವು ಬಿಡ್ತಾ ಇದ್ದಾರೆ. ಎಲ್ಲರೂ ತೊಗೊಂಡು ಹೋಗಿರೋ ಹೂವನ್ನು ಒಂದು ಬುಟ್ಟಿಲಿ ಹಾಕಿ ಇಟ್ಟಿರ್ತಾರೆ. ಆ ದೇವರಿಗೆ ಎಲ್ಲದ ಹೂವನ್ನು ಇಡ್ತಾರೆ ಭಟ್ರು ಬಂದುಬಿಟ್ಟು. ಇಲ್ಲಿ ಭಟ್ರೆ ಪೂಜೆ ಮಾಡೋದು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಂದುಬಿಟ್ಟು ಈಗ ಹಾಲು ಅಂದರೆ ನಮ್ಮ ನಾಗಪ್ಪನಿಗೆ ಹಾಲು ಒಯ್ಯೋದಂದರೆ ಕೆಲವರು ಗೋಡೆ ನಾಗಪ್ಪನಿಗೆ ಹೋಯ್ತಾರೆ, ಇನ್ನು ಕೆಲವರು ಗುಡಿ ಒಳಗಡೆ ನಾಗಪ್ಪನಿಗೆ ಹೋಯ್ತಾರೆ. ಅವ್ರವ್ರ ಹಿಂದಿನ ಸಂಪ್ರದಾಯದಿಂದ ಯಾವ ನಾಗದೇವರಿಗೆ ಅವರು ಹಾಲು ಎರಿತಾ ಬಂದಿರ್ತಾರೆ ನೋಡಿ, ಅಲ್ಲಿ ಹೋಗ್ತಾರೆ. ಆದರೆ ಹೋದಲ್ಲಿ ನೈವೇದ್ಯಕ್ಕೆ ಅಂತ ಮನೆಯಿಂದ ನೈವೇದ್ಯಕ್ಕೆ ಅಡುಗೆ ತೊಗೊಂಡು ಹೋಗಿರ್ತಾರೆ ಮತ್ತು ಕೊಬ್ಬರಿ ಎಲ್ಲ ತೊಗೊಂಡು ಹೋಗಿರ್ತಾರೆ. ಆದರೆ ನಾವೇ ಪೂಜೆ ಮಾಡಿ ನಾವೇ ಅಲ್ಲಿ ಹಾಲು ಒಯ್ದು ಬರ್ತೀವಿ, ನಮ್ಮ ಪಾಲು ಅಂತ ಹೇಳಿ ಬರ್ತೀವಿ. ಇಲ್ಲೇನು ನಮ್ಮ ಪಾಲು ನಿಮ್ಮ ಪಾಲು ಅಂತ ಏನು ಹೇಳಲಿಕ್ಕಿಲ್ಲ. ಇಷ್ಟು ತೊಗೊಂಡು ಹೋದರೆ ಸಾಕು. ಎಲ್ಲ ಅವರೇ ಭಟ್ರೆ ಪೂಜೆ ಮಾಡಿ ನಮಗೆ ಪ್ರಸಾದವನ್ನು ಕೊಡ್ತಾರೆ. ಇಲ್ಲಿ ನೋಡಿ ಈ ಥರ ಲೈನ್ ಮಾಡಿ ಕರ್ಪೂರವನ್ನು ಇಡ್ತಾ ಇದ್ದಾರೆ. ಕರ್ಪೂರವನ್ನು ಇಟ್ಟು ಸ್ಟಾರ್ಟಿಂಗಿಂದ ಹಚ್ಕೊಂಡು ಬರ್ತಾರೆ. ಇಲ್ಲಿ ಎಲ್ಲ ಪೂಜೆ ಮಾಡೋದು ಭಟ್ರೆ. ನಾವು ಸುಮ್ಮನೆ ತೊಗೊಂಡು ಹೋಗಿದ್ದನ್ನೆಲ್ಲ ಅವ್ರ ಕೈಯಲ್ಲಿ ಕೊಟ್ಟರೆ ಅವರು ಪೂಜೆ ಮಾಡಿ ಲಾಸ್ಟ್ ನಮಗೆ ಪ್ರಸಾದ ಕೊಡ್ತಾರೆ. ಅಲ್ಲಿ ನಮ್ಮ ಕಡೆ ಆದರೆ ಅಳ್ಳಿಟ್ಟು ಉಸಳಿ ಎಲ್ಲ ಮಾಡ್ಕೊಂಡು ಹೋಗಿರ್ತೀವಿ. ಇಲ್ಲಿ ನೋಡಿ ಚುರುಮರಿ ಈ ಥರ ಪ್ರಸಾದಕ್ಕೆ ನೈವೇದ್ಯಕ್ಕೆ ಇಡ್ತಾರೆ. ಚುರುಮರಿ ಮತ್ತು ಬೆಲ್ಲ, ಬಾಳೆಹಣ್ಣು ಈ ಥರ ಇಡ್ತಾರೆ. ಆಮೇಲೆ ಇಟ್ಟು ಇವಾಗ ಲಾಸ್ಟಿಗೆ ಕರ್ಪೂರವನ್ನು ಹಚ್ತಾರೆ. ಇನ್ನು ಪೂಜೆನ ಶುರು ಮಾಡ್ತಾರೆ. ಇವಾಗ ಪೂಜೆ ಎಲ್ಲ ಆಯಿತು. ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಸ್ವೀಟಿನ ಮನೇಲಿ ಬಿಟ್ಟು ಬಂದಿದ್ದೀನಿ, ಅವ್ರ ಪಪ್ಪ ಕರ್ಕೊಂಡಿದ್ದಾರೆ. ಹಾಗಾಗಿ ಇನ್ನು ಬೇಗ ಪೂಜೆ ಆಯಿತು. ನಾವು ಕೂಡ ಹೋಗ್ತಾ ಇದ್ದೀವಿ. ಇನ್ನು ಕೆಲವರು ನಿಂತಿದ್ರು. ಪೂಜೆ ಆದಮೇಲೆ ನಾನು ಜಾಸ್ತಿ ಹೊತ್ತು ನಿಲ್ಲಲ್ಲ, ಯಾಕಂದರೆ ಸ್ವೀಟಿ ಇದ್ದಾಳೆ ಮನೇಲಿ, ಆಳ್ತಾ ಇದ್ದಾಳಂತೆ. ಹಾಗಾಗಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು. ಸೊ ರೋಡ್ ಸೈಡ್ ಏನಿದೆಯಲ್ಲ ಇದೆ ನಮ್ಮ ಮನೆ ನೋಡಿ. ಇದು ನಮ್ಮ ರಿಕ್ಕಿ ಹೊರಗಡೆ ಬಂದು ನಿಂತಿದ್ದಾನೆ. ಸೊ ಇದೆ ನಮ್ಮ ಮನೆ. ಮಳೆ ಆಗಿ ಫುಲ್ಲು ಪಾಮಸ್ ಇದ್ಬಿಟ್ಟಿದೆ, ಹಾಗಾಗಿ ನೆಟ್ ಹಾಕಿದ್ದೀವಿ. ನಮ್ಮ ಸ್ವೀಟಿ ಒಬ್ಳು ಏನು ಮಾಡ್ತಿದ್ದಾಳೆ ಅಂತ ಭಯ ಆಗಿತ್ತು. ಸ್ವಲ್ಪ ಹೊತ್ತು ಹತ್ಲಂತೆ, ಮತ್ತು ಆಮೇಲೆ ಸುಮ್ಮನೆ ಆದ್ಲಂತೆ. ನೋಡಿ ನಮ್ಮ ಮನೆಯವರು ಅವಳನ್ನ ಬಂದುಬಿಟ್ಟು ಆಟ ಆಡಿಸ್ತಾ ಇದ್ದಾರೆ. ಆಮೇಲೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉಡುಪಿ ಸೈಡ್ ಬಂದುಬಿಟ್ಟು ದೇವರಿಗೆ ಯಾವ ಥರ, ನಾಗಪ್ಪನಿಗೆ ಯಾವ ಥರ ಹಾಲು ಒಯ್ತಾರೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಪುಟಾಣಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ.